ಹಾಯ್ ಫ್ರೆಂಡ್ಸ್, ವರನಟ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಸ್ಥಾಪಿಸಿದ ಮೈಸೂರಿನ ಶಕ್ತಿಧಾಮದ ಕತೆ ಗೊತ್ತಾ? ಇಲ್ಲಿ ಈವರೆಗೆ ಎಷ್ಟು ಮಕ್ಕಳು, ಮಹಿಳೆಯರು ಭವಿಷ್ಯ ಕಟ್ಕೊಂಡಿದ್ದಾರೆ? ಈಗ ಯಾರು ನೋಡಿಕೊಳ್ತಿದ್ದಾರೆ? ಶಕ್ತಿಧಾಮಕ್ಕೆ ದುಡ್ಡು ಬರೋದು ಎಲ್ಲಿಂದ? ಇಲ್ಲಿ ಆಸರೆ ಪಡೆದ ಮಕ್ಕಳು ಈಗ ಹೇಗಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಶಕ್ತಿಧಾಮ ಸ್ಥಾಪನೆಯಾಗಿದ್ದು ಹೇಗೆ? ಅದು 1990ರ ದಶಕ. ಆಗೆಲ್ಲ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಶೂಟಿಂಗ್ ನಡೀತಾ ಇತ್ತು. ರಾಜ್ಕುಮಾರ್ ಶೂಟಿಂಗ್ಗೆ ಹೋಗುವಾಗೆಲ್ಲ ರಸ್ತೆ ಬದಿ ಇರೋ ಹೆಣ್ಣು ಮಕ್ಕಳನ್ನು ನೋಡ್ತಿದ್ರು. ಅವರ ಕಷ್ಟಗಳನ್ನು ಕಂಡು ರಾಜ್ಗೆ ಸಂಕಟವಾಗ್ತಿತ್ತು. ಕೊನೆಗೆ ಒಂದಿನ ಇಂಥ ಮಕ್ಕಳನ್ನು ಕೈ ಹಿಡಿದು ನಡೆಸಲು ಏನಾದರೂ ಮಾಡಬೇಕು ಅಂತ ನಿರ್ಧರಿಸಿದ್ರು. ಸೀದಾ ಮನೆಗೆ ಬಂದು ಪತ್ನಿ ಪಾರ್ವತಮ್ಮ ಬಳಿ ಹಿಂಗೆ ಅಂತ ಹೇಳ್ಕೊಂಡ್ರು. ರಾಜ್ಕುಮಾರ್ ನಿರ್ಧಾರಕ್ಕೆ ಪತ್ನಿ ಪಾರ್ವತಮ್ಮ ಕೂಡ ಸಪೋರ್ಟ್ ಮಾಡಿದ್ರು. ಇಬ್ಬರು ಆಗ IPS ಅಧಿಕಾರಿಯಾಗಿದ್ದ ಕೆಂಪಯ್ಯ ಬಳಿ ಹೋದ್ರು. ಅನಾಥ ಮತ್ತು ನಿರ್ಗತಿಕ ಹೆಣ್ಣು ಮಕ್ಕಳಿಗೆ ನಾವು ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಆಗ ಅವರು ಕೂಡ ಕೈ ಜೋಡಿಸಿ ಈ ಕಾರ್ಯಕ್ಕೆ ಇಳಿದ್ರು. ಅದರಂತೆ 1997ರಲ್ಲಿ ಮೈಸೂರಿನಲ್ಲಿ ಅನಾಥ, ನಿರ್ಗತಿಕ ಮತ್ತು ಕೌಟುಂಬಿಕ ಹಿಂಸೆಯಿಂದ ಬಳಲುತ್ತಿರೋ ಮಕ್ಕಳು, ಮಹಿಳೆಯರಿಗಾಗಿ ಶಕ್ತಿಧಾಮ ಅನ್ನೋ ಪುನರ್ವಸತಿ ಕೇಂದ್ರ ಸ್ಥಾಪಿಸಲಾಯಿತು. ಇದರ ನಿರ್ಮಾಣಕ್ಕೆ JSS ಮಹಾವಿದ್ಯಾಪೀಠದ ಕಡೆಯಿಂದ ಜಾಗ ದಾನವಾಗಿ ನೀಡಲಾಯಿತು. ಪಾರ್ವತಮ್ಮ, ಕೆಂಪಯ್ಯ ಪಾತ್ರ ಅಪಾರ. ಶಕ್ತಿಧಾಮವನ್ನ ಸ್ಥಾಪಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಆದ್ರೂ ಅದನ್ನು ನೋಡಿಕೊಂಡಿದ್ದು ಪಾರ್ವತಮ್ಮ ರಾಜ್ಕುಮಾರ್. ಅಲ್ಲಿನ ದೈನಂದಿನ ಚಟುವಟಿಕೆ, ಮಹಿಳೆಯರು ಮತ್ತು ಹೆಣ್ಮಕ್ಕಳ ಬೇಕು ಬೇಡಗಳನ್ನು ನೋಡಿಕೊಂಡು ಸಂಸ್ಥೆಯನ್ನ ಬೆಳೆಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ರಾಜ್ಕುಮಾರ್ ವಿಧಿವಶರಾದ ನಂತರ ಕಂಪ್ಲೀಟ್ ಜವಾಬ್ದಾರಿಯನ್ನ ಪಾರ್ವತಮ್ಮ ಅವರೇ ಹೊತ್ಕೊಂಡ್ರು. ಇನ್ನು ಆಶ್ರಮ ಸ್ಥಾಪನೆಯಾಗುವಾಗ ಜೊತೆಗೆ ನಿಂತವರು ಆಗಿನ IPS ಅಧಿಕಾರಿ ಕೆಂಪಯ್ಯ. ಇವರು ಆಶ್ರಮದ ಆಡಳಿತ, ನಿರ್ವಹಣೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಹೆಲ್ಪ್ ಮಾಡಿದ್ರು. ಶಕ್ತಿಧಾಮದಲ್ಲಿ ಏನು ಮಾಡಲಾಗುತ್ತೆ? ಶಕ್ತಿಧಾಮದಲ್ಲಿ ಮದುವೆಗೂ ಮುನ್ನ ಗರ್ಭಧರಿಸಿ ಅಬಲೆಯಾದವರು, ಅತ್ಯಾಚಾರ ಸಂತ್ರಸ್ತೆಯರು, ನಿರ್ಗತಿಕ ಗರ್ಭಿಣಿಯರು, ಹೀಗೆ ಯಾರೂ ದಿಕ್ಕಿಲ್ಲದ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಬಂದರೆ ಆಶ್ರಯ ನೀಡಲಾಗುತ್ತೆ. ಕೂಡಲೇ ಆಶ್ರಮದಲ್ಲಿ ಅಡ್ಮಿಟ್ ಮಾಡಿಕೊಂಡು ಕೌನ್ಸಿಲಿಂಗ್ ನಡೆಸಲಾಗುತ್ತೆ. ಏನು ತೊಂದರೆ, ಅವರ ಪರಿಸ್ಥಿತಿ ಏನು, ಮಾನಸಿಕವಾಗಿ ಹೇಗಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳಲಾಗುತ್ತೆ. ನಂತರದಲ್ಲಿ ಏನಾದರೂ ಮೆಡಿಕಲ್ ಹೆಲ್ಪ್ ಬೇಕಿದ್ರೆ ಕೊಡಿಸಲಾಗುತ್ತೆ. ಸಣ್ಣ ಮಕ್ಕಳಾದರೆ 2 ರಿಂದ 6 ವರ್ಷದವರೆಗೂ ನಿರಂತರವಾಗಿ ಕೌನ್ಸಿಲಿಂಗ್ ನಡೆಸಲಾಗುತ್ತೆ. ಅನ್ಯಾಯಕ್ಕೊಳಗಾದ ಮಹಿಳೆಯರಾದರೆ ಅಂಥವರಿಗೆ ನ್ಯಾಯ ಕೊಡಿಸಲು ಎಲ್ಲ ರೀತಿಯ ಕಾನೂನು ಸಹಾಯ ನೀಡಲಾಗುತ್ತೆ. ಮಹಿಳೆಯರು ಮಕ್ಕಳಿಗೆ ಶಿಕ್ಷಣ, ತರಬೇತಿ. ಇಲ್ಲಿಗೆ ಬರೋ ಪ್ರತಿಯೊಬ್ಬರೂ ತಮ್ಮ ಗುರಿ ತಲುಪಲು, ತಮ್ಮ ಕಾಲ ಮೇಲೆ ತಾವೇ ನಿಂತುಕೊಳ್ಳಲು ಸಾಧ್ಯವಾಗುವಂತೆ ಮಾಡಲಾಗುತ್ತೆ. ಸಣ್ಣ ಮಕ್ಕಳು ಬಂದರೆ ಅವರಿಗೆ ಅಗತ್ಯ ಶಿಕ್ಷಣ ಕೊಡಿಸಲಾಗುತ್ತೆ. ಮೊದಲು ಹೊರಗಿನಿಂದ ಶಿಕ್ಷಣ ಕೊಡಿಸಲಾಗ್ತಿತ್ತು. ಈಗ ಶಕ್ತಿಧಾಮದ ಕಡೆಯಿಂದಲೇ ಶಾಲೆ ನಿರ್ಮಾಣವಾಗಿದ್ದು 10ನೇ ಕ್ಲಾಸ್ವರೆಗೆ ಅಲ್ಲೇ ಶಿಕ್ಷಣ ಸಿಗುತ್ತೆ. ಸದ್ಯ ಇಲ್ಲಿ 126 ಮಂದಿ ವಿದ್ಯಾರ್ಥಿಗಳು ಓದ್ತಿದ್ದಾರೆ. 10ನೇ ಕ್ಲಾಸ್ ಮುಗಿದ ಬಳಿಕ ವಿದ್ಯಾರ್ಥಿಗಳು ಯಾವ ಕೋರ್ಸ್ ಬೇಕಿದ್ರೂ ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿದೆ. ಅದರ ಖರ್ಚನ್ನು ಆಶ್ರಮದ ಕಡೆಯಿಂದ ಭರಿಸಲಾಗುತ್ತೆ. ಅದೇ ಮಹಿಳೆಯರಿಗೆ ಕಂಪ್ಯೂಟರ್ ಟ್ರೈನಿಂಗ್, ಟೇಲರಿಂಗ್, ಜೇನು ಸಾಕಾಣಿಕೆ, ಯೋಗವನ್ನು ಹೇಳಿಕೊಡಲಾಗುತ್ತೆ. ಅಂದರೆ ದುಡಿಮೆಗೆ ಅಗತ್ಯವಾದ ಕೆಲವು ತರಬೇತಿ ನೀಡಲಾಗುತ್ತೆ. ಈ ಮೂಲಕ ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಲಾಗುತ್ತೆ. ಈವರೆಗೆ ಸುಮಾರು 4,000 ಮಕ್ಕಳು ಮತ್ತು ಮಹಿಳೆಯರು ಇಲ್ಲಿಗೆ ಬಂದು ಜೀವನ ಕಟ್ಟಿಕೊಂಡಿದ್ದಾರೆ. ಗೌರವಯುತ ಜೀವನ ನಡೆಸುತ್ತಿದ್ದಾರೆ. ಈಗ ಶಿವರಾಜ್ ಕುಮಾರ್, ಗೀತಕ್ಕ ನೇತೃತ್ವ. 2017ರಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ವಿಧಿವಶರಾಗೋವರೆಗೆ ಅವರೇ ಶಕ್ತಿಧಾಮದ ಅಧ್ಯಕ್ಷೆಯಾಗಿದ್ರು. ಅವರ ನಂತರ ಈ ಜವಾಬ್ದಾರಿಯನ್ನ ದೊಡ್ಡಮನೆ ದೊಡ್ಡ ಸೊಸೆ ಗೀತಾ ಶಿವರಾಜ್ ಕುಮಾರ್ ಹೊತ್ಕೊಂಡ್ರು. ಶಿವರಾಜ್ ಕುಮಾರ್, ಪುನೀತ್ ಎಲ್ಲರೂ ಈ ಕಾರ್ಯಕ್ಕೆ ಸಹಾಯ ಮಾಡ್ಕೊಂಡು ಬಂದಿದ್ರು. ಈಗಲೂ ಗೀತಾ ಶಿವರಾಜ್ ಕುಮಾರ್ ಶಕ್ತಿಧಾಮ ನೋಡ್ಕೊಳ್ತಿದ್ದಾರೆ. ಕಳೆದ ವರ್ಷ ಅಲ್ಲಿದ್ದ ಅಷ್ಟೂ ಮಕ್ಕಳನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದು ಅವರೆಲ್ಲರಿಗೂ ಉಳಿಯಲು ವ್ಯವಸ್ಥೆ ಮಾಡಿದ್ರು. ನಂತರ ಖುದ್ದು ಶಿವಣ್ಣ ನಂದಿಬೆಟ್ಟಕ್ಕೆ ಪ್ರವಾಸ ಕೂಡ ಕರ್ಕೊಂಡು ಹೋಗಿದ್ರು. ಸದ್ಯ ಗೀತಾ ಶಿವರಾಜ್ ಕುಮಾರ್ ಶಕ್ತಿಧಾಮದಲ್ಲೇ ಬೇಕರಿ ಉತ್ಪನ್ನಗಳನ್ನು ಉತ್ಪಾದಿಸಲು ಟ್ರೈನಿಂಗ್ ಕೊಡಿಸ್ತಿದ್ದಾರೆ.
ಇದರಿಂದ ಮಕ್ಕಳಲ್ಲಿ ಒಂದು ಸ್ಕಿಲ್ ಕಲಿಸಿದಂತಾಗುತ್ತೆ ಮತ್ತು ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಒಂದಷ್ಟು ಸಂಪಾದನೆಯೂ ಆಗುತ್ತೆ ಅನ್ನೋದು ಉದ್ದೇಶ. ಸದ್ಯ ಅಲ್ಲಿರೋ ಮಕ್ಕಳು ವಿಶ್ವದ ಸುಮಾರು 250 ಬಗೆಯ ಸ್ವೀಟ್ಗಳನ್ನು ರೆಡಿ ಮಾಡೋದು ಕಲ್ತಿದ್ದಾರೆ. ಶಕ್ತಿಧಾಮಕ್ಕೆ ದುಡ್ಡು ಬರೋದು ಎಲ್ಲಿಂದ? ಶಕ್ತಿಧಾಮಕ್ಕೆ ರಾಜ್ಯ ಸರ್ಕಾರದಿಂದ ಅನುದಾನ ಬರುತ್ತೆ. 2022ರಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ 5 ಕೋಟಿ ರೂಪಾಯಿ ಅನುದಾನ ನೀಡಿದ್ರು. ಇನ್ನು ಸುಧಾಮೂರ್ತಿ ನೇತೃತ್ವದ ಇನ್ಫೋಸಿಸ್ ಫೌಂಡೇಶನ್ ಕಡೆಯಿಂದಲೂ 2.5 ಕೋಟಿಯ ಸಹಾಯ ಮಾಡಲಾಗಿತ್ತು. ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಇರುವವರೆಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ದೇಣಿಗೆ ನೀಡ್ತಾ ಬಂದಿದ್ರು. ನಂತರದಲ್ಲಿ ಶಿವರಾಜ್ ಕುಮಾರ್ ಮತ್ತು ಪುನೀತ್ ಕೂಡ ಅದೇ ಹಾದಿಯಲ್ಲಿ ಸಾಗಿದ್ರು. ಪುನೀತ್ ರಾಜ್ಕುಮಾರ್ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ಪಡೆದ ಸಂಭಾವನೆಯನ್ನು ಫುಲ್ ಈ ಶಕ್ತಿಧಾಮದ ಟ್ರಸ್ಟ್ಗೆ ಕೊಡ್ತಿದ್ರು. ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಕಡೆಯಿಂದಲೂ ಅನುದಾನ ಹರಿದು ಬಂದಿದೆ. ಇನ್ನುಳಿದಂತೆ ಹಲವು NGOಗಳು, ಸೆಲೆಬ್ರಿಟಿಗಳು ಕೂಡ ಈ ಸಂಸ್ಥೆಗೆ ಸಹಾಯ ಹಸ್ತ ಚಾಚಿದ್ದಾರೆ. ದುಡ್ಡು ಡೊನೇಟ್ ಮಾಡೋದು ಹೇಗೆ? ಶಕ್ತಿಧಾಮ ಸಂಸ್ಥೆಯ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೀಡಲಾಗಿದೆ. ದಾನ ಮಾಡೋ ಮನಸ್ಸು ಇದ್ರೆ ಅದಕ್ಕೂ ಇದೇ ವೆಬ್ಸೈಟ್ನಲ್ಲಿ ಅವಕಾಶವಿದೆ. ಡೊನೇಟ್ ಅಂತ ಕ್ಲಿಕ್ ಮಾಡಿ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ದಾನ ಮಾಡ್ಬೋದು. ಅಥವಾ ವೆಬ್ಸೈಟ್ನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದು ಆ ಮೂಲಕವೂ ಸಂಪರ್ಕಿಸಿ ಸಹಾಯ ಹಸ್ತ ಚಾಚಬಹುದು. ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ, ನೀವು ಚೆಕ್ ಮಾಡ್ಬೋದು. ಫ್ರೆಂಡ್ಸ್, ಇದು ದೊಡ್ಡ ಮನೆ ಕಟ್ಟಿದ ಶಕ್ತಿಧಾಮ ಪುನರ್ವಸತಿ ಕೇಂದ್ರದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಅಣ್ಣಾವ್ರು ಮತ್ತು ಪಾರ್ವತಮ್ಮ ಆಸೆಯಂತೆ ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ ಅನ್ನೋದು ನಮ್ಮ ಆಶಯ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.